ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಥ್ರೆಡ್ ಪೈಪಿಂಗ್ನ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಫಸ್ಟು ನಾವು ಈ ಥರ ಕ್ಲಾತ್ನ ನಾನು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಲೆಂತಿಯಾಗಿ ಬೇಕಲ್ಲ, ಅದಕ್ಕೋಸ್ಕರ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಸ್ಲೀವ್ಗೆ, ನೆಕ್ಗೆ, ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕಿಗೆಲ್ಲ ಬೇಕು. ಅದಕ್ಕೆ ನಾನು ಲಾಂಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇವಾಗ ಫಸ್ಟ್ ಟೈಮ್ ಕಲಿತಾ ಇದ್ದೀರ ಅನ್ನೋದಾದರೆ ಸ್ವಲ್ಪನೇ ಕಟ್ ಮಾಡ್ಕೊಂಡು ನೀವು ಟ್ರೈ ಮಾಡಿ ನೋಡ್ಬೋದು. ಈಗ ನಾನು ಥ್ರೆಡ್ ಹಾಕಬೇಕಲ್ವ, ಅದಕ್ಕೋಸ್ಕರನೇ ಡಬಲ್ ಪ್ರೆಷರ್ ಫುಟ್ ಇದೆಯಲ್ಲ, ಅದನ್ನ ನಾನು ತೆಗೆದು ಒಂದು ಸೈಡ್ ಮಾತ್ರ ಫೂಟ್ ಇರೋದನ್ನ ಹಾಕೋತಾ ಇದ್ದೀನಿ. ಸಿಂಗಲ್ ಫೂಟ್ ಹಾಕೋತಾ ಇದ್ದೀನಿ. ಸಿಂಗಲ್ ಫೂಟ್ ಹಾಕ್ಕೊಂಡೆ ಸಿಂಗಲ್ ಫುಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಥ್ರೆಡ್ ತೊಗೋಬೇಕು. ಇದು ಥ್ರೆಡ್ ಸಿಗುತ್ತೆ, ಇದು ಒಂದು ರೋಲ್ ಸಿಗುತ್ತೆ. ಅದನ್ನು ತೊಗೊಂಡಿಟ್ಕೊಂಡ್ರೆ ನಾವು ತುಂಬ ಪೈಪಿಂಗ್ ಮಾಡ್ಬೋದು ಅದರಲ್ಲಿ. ಹೀಗೆ ಬಟ್ಟೆ ಮಧ್ಯಕ್ಕೆ ಇಟ್ಕೊಬಿಟ್ಟು ಫುಲ್ಲು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಉದ್ದಕ್ಕೂ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ತುಂಬ ಎಡ್ಜಿಗೆ ಬರಬೇಕಂತ ಏನಿಲ್ಲ. ಆಮೇಲೆ ನಾವು ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಿದಾಗ ನಾವು ನೋಡ್ಕೊಂಡು ಮಾಡಿಕೊಂಡ್ರೆ ಆಯಿತು. ಈಗ ನಾನು ಹಾಗೆ ರಫಾಗಿ ಫುಲ್ಲು ಒಂದು ಸ್ಟಿಚ್ ಹಾಕೋತೀನಿ. ಸಿಂಗಲ್ ಪ್ರೆಷರ್ ಫುಟ್ ಹಾಕೊಂಡು ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಇದೇ ಥರ ಚಿಕ್ಕ ಟಿಪ್ಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಆ್ಯಡ್ ಮಾಡುವ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು. ನಾನು ಇದೇ ರೀತಿ ಟೈಲರಿಂಗ್ನಲ್ಲಿ ತುಂಬ ಈಸಿಯಾಗಿ ಮಾಡೋವಂಥದ್ದು, ನಾನು ಈಸಿಯಾಗಿ ಮಾಡೋಕ್ಕೆ ಯಾವ ಥರ ಕಲ್ತ್ಕೊಂಡೆ ಅದನ್ನು ನಾನು ನಿಮಗೆ ಖಂಡಿತ ಇದರಲ್ಲಿ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಯಾರಿಗಾರು ಇದರಿಂದ ಸ್ವಲ್ಪನಾರು ಯೂಸ್ ಆಯಿತು, ಯಾವುದೋ ಒಂದು ವೀಡಿಯೋ ನೋಡಿಬಿಟ್ಟು ನೀವು ನಿಜವಾಗ್ಲೂ ಅದರಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಫುಲ್ಲು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಲೆಂತಿಯಾಗಿ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಇವಾಗ ಸ್ಟಿಚ್ ಮಾಡ್ತಿರೋ ಬ್ಲೌಸ್ಗೆ ಸ್ಲೀವ್ಸ್ಗೂ ಮತ್ತು ಫ್ರಂಟು ಬ್ಯಾಕ್ ನೆಕ್ಕಿಗೆಲ್ಲ ನಾನು ಈ ಥ್ರೆಡ್ ಪೈಪಿಂಗ್ನೇ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಲೆಂತಿಯಾಗಿ ತೊಗೊತಾ ಇದ್ದೀನಿ. ನಿಮಗೆ ಎಷ್ಟು ಅವಶ್ಯಕತೆ ಇದೆ ನೀವು ಅಷ್ಟು ಮಾಡ್ಕೊಳ್ಳಿ. ಈಗ ನೋಡಿ, ಫುಲ್ಲು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫುಲ್ಲು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ನಾವು ನೆಕ್ಕಿಗೆ ಅಟ್ಯಾಚ್ ಮಾಡಬೇಕು. ಅದು ಹೇಗೆ ಅಂದರೆ, ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಮೇನ್ ಕ್ಲಾತ್ನ ನಾನು ರೈಟ್ ಸೈಡ್ಗೆ ಹಾಕೋತಾ ಇದ್ದೀನಿ. ನಾನು ಒಂದು ವೇಳೆ ನೀವೇನಾದರೂ ಲೈನಿಂಗ್ನ ಕೆಳಗೆ ಹಾಕ್ಕೊಳ್ಳೋದಾದರೆ ರಾಂಗ್ ಸೈಡಲ್ಲಿ ನೀವು ಮೇನ್ ಕ್ಲಾತ್ನ ಹಾಕೋಬೇಕು. ನಾನಿವಾಗ ಮೇನ್ ಕ್ಲಾತ್ ಕೆಳಗಡೆ ಹಾಕ್ಕೊಂಡಿರೋದ್ರಿಂದ ನಾನು ರೈಟ್ ಸೈಡಿಗೆ ಹಾಕ್ಕೊಂಡಿದ್ದೀನಿ. ಅದು ಉಲ್ಟಾ ಮಾಡಿದಾಗ ಮೇನ್ ಕ್ಲಾತು ನೀಟಾಗಿ ಬರುತ್ತೆ. ನಾನು ಯಾವುದೇ ನೆಕ್ ಸ್ಟಿಚ್ ಮಾಡುವಾಗಲೂ ನಾನು ಈ ಥರ ಪರ್ಲ್ ಹೆಡ್ ಪಿನ್ ಹಾಕಿ ನಾನು ಸೆಕ್ಯೂರ್ ಮಾಡ್ಕೋತೀನಿ. ಯಾಕಂದರೆ ಆ ಕಡೆ ಈ ಕಡೆ ಜರ್ದಾಡಬಾರ್ದು. ಸ್ವಲ್ಪ ಕ್ರಾಸ್ ಆದರೆ ಆಮೇಲೆ ಮತ್ತೆ ಬಿಚ್ಚಬೇಕು, ಡಬಲ್ ಕೆಲಸ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಈ ಥರ ಪಿನ್ ಹಾಕೊಂಡ್ಬಿಟ್ರೆ ಏನೂ ಆಗೋದಿಲ್ಲ, ನೀಟಾಗಿ ನೆಕ್ ಶೇಪ್ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಆ ಕಡೆ ಈ ಕಡೆ ಜರ್ದಾಡುತ್ತೆ. ಅಕಸ್ಮಾತ್ ನೀವೇನಾದರೂ ಸ್ಟಾರ್ಟಿಂಗ್ ನೀವು ಕಲಿಯುವಾಗ ನೀವು ಏನೇ ಹೊಲಿಯೋದಾದ್ರೂ ಈ ಥರ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೆಕ್ ಲೈನ್ ಆಗಿರ್ಬೋದು, ಏನೇ ಆಗಲಿ, ಯಾವುದೇ ಒಂದನ್ನ ಅಟ್ಯಾಚ್ ಮಾಡೋದಾದರೂ ಅಷ್ಟೇ ನೀಟಾಗಿ ಬರುತ್ತೆ. ನಾನು ಹಾಕ್ಕೊಂಡಿರೋದು ಪ್ರೆಷರ್ ಫುಟ್ಟು ನಂದು ಸಿಂಗಲ್ ಹೆಡ್ಡು, ನಂದು ರೈಟ್ ಸೈಡಿಗಿದೆ. ಹಾಗಾಗಿ ನಾನು ರೈಟ್ ಸೈಡಿಂದ ಕೊಡ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ನೀವೇನಾದರೂ ಲೆಫ್ಟ್ ಸೈಡಿಂದ ಹಾಕ್ಕೊಂಡ್ರೆ 2 ಸೈಡಿಂದ ಸಿಗುತ್ತೆ. ನೀವು ಲೆಫ್ಟ್ ಸೈಡಿಂದ ಏನಾದರೂ ಪ್ರೆಷರ್ ಫುಟ್ ಹಾಕ್ಕೊಂಡಿದ್ರೆ ನೀವು ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಿ. ನಾನೀಗ ರೈಟ್ ಸೈಡ್ ಹಾಕ್ಕೊಂಡಿರೋದ್ರಿಂದ ನಾನು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇ ಥರ ಫುಲ್ ನೆಕ್ಕನ್ನು ನಾನು ಸ್ಟಿಚ್ ಮಾಡ್ತೀನಿ. ನೋಡಿ, ನಾನು ಪಿನ್ ಹಾಕ್ಕೊಂಡಿರೋದ್ರಿಂದ ಆ ಕಡೆ ಈ ಕಡೆ ಬಟ್ಟೆ ಏನೂ ಇದಾಗ್ತಾಯಿಲ್ಲ. ನಾವು ಜಸ್ಟು
ಒಳಗಿಂದ ಕೊಟ್ಕೊಂಡು ಹೋದರೆ ಸಾಕು, ನೀಟಾಗಿ ಬರುತ್ತೆ. ಪಿನ್ ಹಾಕಲಿಲ್ಲ ಅಂದಿದ್ರೆ ಪದೇ ಪದೇ ಅಡ್ಜಸ್ಟ್ ಮಾಡ್ಕೊತಾ ಇರಬೇಕು. ಒಂದು ಸರಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಪಿನ್ ಹಾಕ್ಬಿಟ್ರೆ ಫುಲ್ ನೆಕ್ ನೀಟಾಗಿ ನಾವು ಸ್ಟಿಚ್ ಮಾಡ್ಬೋದು. ನೀವು ಯಾವುದೇ ಸ್ಟಿಚ್ ಮಾಡಿ, ಯಾರೇ ಆಗಲಿ ಫಸ್ಟು ಪಿನ್ ಹಾಕ್ಕೊಂಡು ಈ ಥರ ಸೆಕ್ಯೂರ್ ಮಾಡಿಕೊಂಡ್ರೆ ತುಂಬ ತುಂಬ ಯೂಸ್ ಆಗುತ್ತೆ. ಆವಾಗ ಆ ಕಡೆ ಈ ಕಡೆ ಹೋಗೋದಿಲ್ಲ, ನೀಟಾಗಿ ಬರುತ್ತೆ. ನಾನು ಯಾವುದೇ ನೆಕ್ಕಾಗಲಿ, ಏನು ಡಿಸೈನ್ ಆಗಲಿ, ಏನೇ ಮಾಡೋದಾದರೂ ನಾನು ಈ ಥರ ಪಿನ್ ಹಾಕಿ ಸೆಕ್ಯೂರ್ ಮಾಡಿನೇ ಮಾಡೋದು. ಈಗ ನೋಡಿ ನಾನು ಫುಲ್ಲು ಸ್ಟಿಚ್ ಮಾಡ್ಕೊತ ಬಂದೆ. ಈಗ ನನ್ನದು ಇದು ಬ್ಯಾಕ್ ನೆಕ್ ನಾನು ಇದು ಇನ್ವಿಸಿಬಲ್ ಆಗುತ್ತೆ, ಪೈಪಿಂಗ್ ಇಟ್ಟಿರೋದು ನಮಗೆ. ಇದೆಲ್ಲ ಏನೂ ಕಾಣೋದಿಲ್ಲ, ಎಲ್ಲ ಒಳಗೆ ಹೋಗ್ಬಿಡುತ್ತೆ. ತುಂಬ ಫಿನಿಶಿಂಗು ಅಷ್ಟೇ ನೀಟಾಗಿ ಬರುತ್ತೆ ಈ ಥರ ಮಾಡಿದ್ರೆ. ಈಗ ನೋಡಿ ಫುಲ್ ಆಯಿತು. ನಾನೀಗ ಎಕ್ಸ್ಟ್ರಾ ಉಳಿದಿರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊತೀನಿ. ಇದು ರೌಂಡ್ ಶೇಪ್ ಆಗಿರೋದ್ರಿಂದ ನಾವು ಸೈಡಲ್ಲೆಲ್ಲ ಈ ಥರ ಎಲ್ಲಿ ನಾವು ಕ್ರಾಸ್ ಮಾಡ್ಕೋತೀವಿ ಅಲ್ಲೆಲ್ಲ ಒಂದು ನಾಚು ಹಾಕೋಬೇಕು. ಆವಾಗೇನಾಗುತ್ತೆ ಶೇಪ್ ನೀಟಾಗಿ ಬರುತ್ತೆ. ಯಾವುದೇ ನೆಕ್ಕಾಗಲಿ ನಾವು ಎಲ್ಲಿ ಕ್ರಾಸ್ ಇರುತ್ತೋ ಅಲ್ಲಿ ನಾವು ಈ ಥರ ನಾಚು ಹಾಕೋಬೇಕು. ನೆಕ್ಕಿಗೆ ಚಿಕ್ಕದಾಗಿ ಒಂದೊಂದು ನಾಚು ಹಾಕೊಂಡ್ರೆ ಫೋಲ್ಡ್ ಮಾಡಿದಾಗ ನೀಟಾಗಿ ಬರುತ್ತೆ. ಫೋಲ್ಡ್ ಮಾಡಿದಾಗ ಈಗ ನೋಡಿ ಈಗ ಉಲ್ಟಾ ಮಾಡ್ತೀನಿ. ಈಗ ನೋಡಿ ಪೈಪಿಂಗು ಬಂದಿದೆ. ಇವಾಗ ನನಗೆ ಏನು ಅನಿಸ್ತಿದೆ, ನನಗೆ ಇನ್ನೂ ಚಿಕ್ಕದಾಗಿ ಬರಬೇಕು, ಎಷ್ಟೊಬ್ಬ ಬೇಡ, ಇನ್ನೂ ಚಿಕ್ಕದಾಗಿ ಬರಬೇಕು ನನಗೆ. ಅದಕ್ಕೋಸ್ಕರ ನಾನೀಗ ಏನು ಮಾಡ್ತೀನಿ, ಅದ್ರ ಮೇಲೆ ಮತ್ತೊಂದು ಸ್ಟಿಚ್ ಹಾಕ್ತೀನಿ. ನಾನು ಸ್ಟಿಚ್ ಹಾಕುವಾಗ ಸಿಂಗಲ್ ಪ್ರೆಸರ್ ಪುಟ್ಟಲ್ಲಿ ಹಾಕೋದಿಲ್ಲ, ಡಬಲ್ ಪ್ರೆಸರ್ ಪುಟ್ಟೇ ಹಾಕೋತೀನಿ. ಯಾಕಂದರೆ ಆ ಡಬಲ್ ಪ್ರೆಸರ್ ಪುಟ್ಟಿನ ಗ್ಯಾಪಲ್ಲಿ ಮಧ್ಯ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಈ ಥ್ರೆಡ್ಡು ಬರಬೇಕು. ಆವಾಗೇನಾಗುತ್ತೆ, ಚಿಕ್ಕದಾಗಿ ಒಂದೇ ಸಮ ನೀಟಾಗಿ ಕಾಣಿಸುತ್ತೆ. ನಾನು ಅದಕ್ಕೆ ಯಾವಾಗಲೂ ನಾನು ಈ ಥರ ಮೇಲ್ಗಡೆ ಒಂದು ಸ್ಟಿಚ್ ಹಾಕುವಾಗ ಯಾವಾಗಲೂ ನಾನು ಡಬಲ್ ಪ್ರೆಸರ್ ಪುಟ್ ಹಾಕಿ ಮಾಡೋದು. ನಾನು ಫಸ್ಟಿಗೆ ಬರೀ ಸಿಂಗಲ್ ಪುಟ್ ಹಾಕಿ ಮಾಡ್ತಾಯಿದ್ದೆ. ಬಟ್ ಆವಾಗ ಸ್ವಲ್ಪ ಚಿಕ್ಕದು ದೊಡ್ಡದು ಆಗ್ತಾಯಿತ್ತು. ಬಟ್ ಈ ಥರ ನಾನು ಯಾವಾಗ ಈ ಥರ ಡಬಲ್ ಫುಟ್ ಹಾಕಿ ಮಾಡಿದ್ನೋ, ನಾನು ಆವಾಗ ತುಂಬ ನೀಟಾಗಿ ಒಂದೇ ಲೆವೆಲಲ್ಲಿ ಬರ್ತಾಯಿತ್ತು. ನನಗೂ ಫಸ್ಟು ಗೊತ್ತಿಲ್ಲದೆ ಆ ಥರ ಮಾಡ್ತಾಯಿದ್ದೆ. ಆಮೇಲೆ ಹಾಗೆ ಮಾಡ್ತಾ ಯಾಕೆ ಈಗ ಆಗ್ತಾಯಿದೆ ಅಂತೆಲ್ಲ ನೋಡಿದಾಗ ನನಗೆ ಯಾಕೆ ಈ ಥರ ಒಂದು ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂದ್ಕೊಂಡು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂತು. ಸೊ ಅವಾಗಿಂದ ನಾನು ಹಾಗೆ ಮಾಡ್ತಾಯಿದ್ದೀನಿ. ನಾನು ಯಾರಿಗಾದ್ರೂ ಹೇಳೋದಾದ್ರೂ ಅಷ್ಟೇ, ಹೀಗೆ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗೂ ಗೊತ್ತಾಗಲಿ ಅಂತ ನಿಮಗೂ ಹೇಳ್ತಾಯಿದ್ದೀನಿ. ನೋಡಿ ಈಗ ನಾನು ಹಾಕಿದೆ, ಫುಲ್ ಸ್ಟಿಚ್ ಹಾಕಿದ್ದೀನಿ. ಈಗ ನೋಡಿ ಒಂದೇ ಸಮ ನೀಟಾಗಿ ಬಂದಿದೆ. ಆ ಥರ ಮೇಲೊಂದು ಸ್ಟಿಚ್ ಹಾಕಲಿಲ್ಲ ಅಂದರೆ ಡಬಲ್ ಪ್ರೆಸರ್ ಪುಟ್ ಹಾಕಿ ಚೆನ್ನಾಗಿ ಬರ್ತಿರಲಿಲ್ಲ. ಬೇಕಂದರೆ ನಾವು ಈ ಥರ ಈಗ ಹೀಗೆ ಇದ್ರ ಮೇಲೆ ಬೇಕಾದ್ರೆ ಒಂದು ಸ್ಟಿಚ್ ಹಾಕೋಬೋದು ಇವಾಗ. ಬಟ್ ನಾನು ಸ್ಟಿಚ್ ಹಾಕೋಣಲ್ಲ, ನಾನು ಹಾಗೆ ಸ್ಟಿಚ್ ಹಾಕ್ದೇ ಹಾಗೆ ಐರನ್ ಮಾಡಿ ತೆಗಿದ್ದೀನಿ, ಆವಾಗ ಚೆನ್ನಾಗಾಗುತ್ತೆ. ನಾನು ಮೇಲ್ಗಡೆ ಸ್ಟಿಚ್ ಹಾಕೋದಿಲ್ಲ. ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ. ಒಂದು ಸಾರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, 2 ಸಾರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ನೀವು ಕಲಿಬೇಕು, ಮಾಡಲೇಬೇಕು ಅಂತ ಮನಸ್ಸಿಟ್ರೆ ಖಂಡಿತವಾಗ್ಲೂ ಈಸಿಯಾಗಿಯೇ ಮಾಡ್ಬೋದು. 1 ಸಾರಿ 2 ಸಾರಿ ಕಷ್ಟ ಅನಿಸುತ್ತೆ, ಬಟ್ ತುಂಬ ಈಸಿ ಅನಿಸುತ್ತೆ. ಥ್ಯಾಂಕ್ ಯು.